ನಮಸ್ತೆ ಎಲ್ರಿಗೂ. ಇದು ನೆನ್ನೆ ಕಂಟಿನ್ಯೂಸ್ ವಿಡಿಯೋ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ರಂಜು ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೆನ್ನೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಟಿಫಿಕೇಷನ್ ಬರುತ್ತೆ. ನನ್ನ ಫಸ್ಟ್ ವಿಡಿಯೋನೇ ನೀವು ನೋಡುವಂತ ಆಗುತ್ತಲ್ವಾ. ನೋಡಿ, ನನ್ನ ಮಗನಿಗೆ ರಾತ್ರಿ 12 ಗಂಟೆಗೆ ಸರ್ಪ್ರೈಸ್ ಕೊಟ್ವಿ. ಅಂದರೆ ಅವ್ನು ಮಲಗಿದ್ದ. ಸೊ ಮಲಗಿ ಅದೆಲ್ಲ ವೀಡಿಯೋಸ್ ಮಾಡ್ಕೊಳಗೇನೆ ಎದ್ಬಿಟ್ಟು ಬಲೂನೆಲ್ಲ ಊದಿದ್ವಲ್ವ. ಬಲೂನಲ್ಲಿ ತುಂಬ ಎಂಜಾಯ್ಗೆ ಆಟ ಆಡ್ತಿದ್ದ. ಸೊ ಹಾಗೆ ನೋಡಿ, ಮಲ್ನಾಡ್ ಇವೆಂಟ್ ಅಂತ ಇದೆ. ಎಲ್ಲಿ ಅಂದರೆ ಶಿವಮೊಗ್ಗದಲ್ಲಿ ನಿಸರ್ಗ ಹೋಟೆಲ್ ಇದೆ. ನಿಸರ್ಗ ಹೋಟೆಲ್ ಅಂದರೆ ಉಷಾ ನರ್ಸಿಂಗ್ ಹೋಮಿಂದ ನಿಸರ್ಗ ಹೋಟೆಲ್. ಅಲ್ಲಿ ಫ್ಲೇವರ್ ಇದೆಯಲ್ಲ, ಫ್ಲೇವರಿಂದ ಮೇಲ್ಗಡೆ ಸ್ವಲ್ಪ ಅಪ್ ಬಂದರೆ ಅಲ್ಲಿ ಇದು ಮಲ್ನಾಡ್ ಇವೆಂಟ್ ಅಂತ ಹೇಳಿಬಿಟ್ಟು ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಒಂದು 2 ಡೇಸ್ ಮುಂಚೆನೇ ಹೋಗಿ ಅವ್ರಿಗೆ ಬುಕಿಂಗ್ ಮಾಡಿಕೊಂಡು ಅಡ್ವಾನ್ಸ್ ಕೊಟ್ಟು ಬಂದಿದ್ವಿ. ಸೊ ಅವತ್ತಿನ ದಿನ ಬರ್ತೀವಿ, ಪಾಪುನ ಬರ್ಡೇ ಇದೆ ಅಂತ ಹೇಳಿಬಿಟ್ಟು ಬಂದಿದ್ವಿ. ತುಂಬ ಚೆನ್ನಾಗಿದೆ. ತುಂಬ ಕಡಿಮೆಲೂ ಹೋಗಿ ಮಾಡ್ಕೊಬೋದು. ಚಿಕ್ಕ ಪುಟ್ಟ ನಮ್ಮಂಥವ್ರು ಹೋಗಿ ಮಾಡ್ಕೊಬೋದು ಅನಿಸ್ತಿದೆ. ಸೊ ಚಿಕ್ಕ ಪುಟ್ಟ ಅಂದರೆ ಒಂದು 100 ಮೆಂಬರ್ಸ್ ಅಂತೂ ಅಲೋವ್ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ. ಆಮೇಲೆ ರೆಸ್ಪಾನ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಅಲೋವ್ ಇದೆ. ಫುಡ್ ಬೇಕಿದ್ರೆ ನಾವು ಹೊರಗಡೆ ಮಾಡಿಸ್ಕೊಬೇಕು. ಫುಡ್ ಅಲೋವ್ ಇಲ್ಲ. ಸೊ ಫುಡ್ಡಿಗೆ ಬೇರೆ ಕಾಸ್ಟು. ಆಮೇಲೆ ಅಲ್ಲಿ ಡೆಕೋರೇಷನ್ಸಿಗೆ ಎಲ್ಲ ಬೇರೆ ಕಾಸ್ಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿತ್ತು. ನನಗೆ ಫ್ಯಾಮಿಲಿ ಯಾರನ್ನೂ ಕರೆದಿರಲಿಲ್ಲ ಈ ಸರಿ, ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಹೋಗಿ ಅಲ್ಲಿ ಇದಕ್ಕೆ ಸ್ಕೂಲಿಗೆ ಹೋಗ್ಬಿಟ್ಟು ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು ಬೇಡ, ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡೋಣ, ಅವನಿಗೂ ಮೆಮೊರೀಸ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂದರೆ ಅದೊಂದು ಸ್ವಲ್ಪ ದೊಡ್ಡದಾಗಿ ಅನಿಸ್ತು. ಅದರಲ್ಲೂ ಒಬ್ಬೊಬ್ಬರು ಅಂದ್ಕೊಂಡಿದ್ದಾರೆ ನಮ್ಮನ್ನು ಕರೆದಿಲ್ಲ ಅಂತ ಹೇಳಿಬಿಟ್ಟು. ನಾವು ಎಲ್ಲರನ್ನೂ ಕರೆದಿಲ್ಲ. ಸೊ ಒಬ್ಬರನ್ನ ಕರೆದ್ರೆ ಒಬ್ರಿಗೆ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ಯಾರನ್ನೂ ಕರೆದಿಲ್ಲ. ಹಾಗೆ ಕೇಕ್ ಕಟ್ಟಿಂಗು ಮುಗಿಸ್ಕೊಂಡು ನನ್ನ ಮಗ ಫುಲ್ಲು ಶಾಕಿಂಗಲ್ಲಿ ನೋಡ್ತಾ ಇದ್ದಾನೆ ಅದನ್ನು ಹಚ್ಚಿದ್ದಕ್ಕೋಸ್ಕರ ಫುಲ್ಲು. ಆಮೇಲೆ ತುಂಬ ತರಲೆ, ಒಟ್ಟು ಒಂದು ಹತ್ರ ಕೂರ್ತಿರ್ಲಿಲ್ಲ. ಫುಲ್ಲು ಎಂಜಾಯ್ ಮಾಡ್ಕೊಂಬಿಟ್ಟ ನನ್ನ ಮಗ. ಒಂದು ಫೋಟೋ ತೆಗ್ಸ್ಕೊಳ್ಳೋಣ ಅಂದರೆ ಒಂದು ಫೋಟೋಗೆ ಪೋಸ್ ಕೊಡ್ತಿರ್ಲಿಲ್ಲ. ಫುಲ್ ಬಲೂನ್ ಫುಲ್ಲು ಬಲೂನಲ್ಲೇ ಆಟ ಆಡ್ತಾ ಇದ್ದ. ಸೊ ಕೇಕ್ ಕಟ್ಟಿಂಗ್ ಮಾಡುವಾಗ ಫುಲ್ ಖುಷಿ ಅವನಿಗೆ. ನೋಡಿ, ತುಂಬ ಎಂಜಾಯ್ ಮಾಡ್ತಿದ್ದ ನನ್ನ ಮಗಳು. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವ ನನ್ನ ಮಗಳು, ನನ್ನ ಮಗ, ನಮ್ಮ ಮನೆಯವರು, ನಾನು. ಕೇಕ್ ಕಟ್ಟಿಂಗು. ಆಮೇಲೆ ನಮ್ಮ ತಮ್ಮ ನೋಡಿ, ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ವ. ನಮ್ಮ ತಮ್ಮ ಅಳಿಯ ಅಂದರೆ ಫುಲ್ಲು ಅವನಿಗೆ ಲವ್, ಅಂದರೆ ಫುಲ್ ಇಷ್ಟಪಡ್ತಾನೆ. ಅವನ್ನ ಕರ್ಕೊಂಡು ಅವ್ರ ಅಕ್ಕನ ಜೊತೆ ಅಂದರೆ ಸೊಸೆ ಜೊತೆ ಫುಲ್ ಎಂಜಾಯಲ್ಲೇ ಆಟ ಆಡ್ತಾ ಇದ್ದಾನೆ. ಅಂದರೆ ನಾವು ಎಷ್ಟು ಗಳಿಸಿಟ್ಟಿರ್ತೀವಿ, ಎಷ್ಟು ದುಡ್ಡು ಮಾಡ್ತೀವಿ ಅನ್ನೋದು ಮುಖ್ಯ ಬರಲ್ಲ. ನಾವು ಎಷ್ಟು ಖುಷಿಯಾಗಿರ್ತೀವಿ, ಎಷ್ಟು ಎಂಜಾಯ್ಮೆಂಟಲ್ಲಿ ಇರ್ತೀವಿ, ಇದೇ ಅಲ್ವಾ ಪ್ರಪಂಚ. ನಾವೇನು ಹೋಗುವಾಗ ಎಲ್ಲ ತೊಗೊಂಡೋಗ್ತೀವ? ಇಲ್ಲ ತಾನೇ. ಇರೋಷ್ಟು ದಿನ ಚೆನ್ನಾಗಿ ಬಾಳಬೇಕು, ಚೆನ್ನಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ. ಸೊ ನೋಡಿ, ನಾವು ಆವತ್ತು ಹೋದ್ವಿ. ಡೆಕೋರೇಷನ್ಸ್ ಎಲ್ಲ ಅವರು ಆಲ್ರೆಡಿ ಮಾಡಿಟ್ಟಿರ್ತಾರೆ. ಸೊ ನಾವು ಹೋಗಿ ಪಾರ್ಟಿ ಎಲ್ಲ ಮಾಡಿಕೊಂಡು, ಸೊ ಊಟದ ವ್ಯವಸ್ಥೆ ಒಂದು ಸ್ವಲ್ಪ ಜನಕ್ಕೆ ಮಾಡಿಸಿದ್ವಿ. ಸೊ ಊಟದಲ್ಲಿ ಮೆನು ಏನೇನು ಅಂದರೆ ಪಾಯಸ, ಹಪ್ಪಳ, ಅನ್ನ ಸಾಂಬಾರು, ಚಪಾತಿ, ಒಂದು ಥರದ ಪಲ್ಯ, ಉಪ್ಪಿನಕಾಯಿ, ಅದು ಮಾಮೂಲಿ ಇರುತ್ತಲ್ವ, ಅದೇ ಥರ ಸಿಂಪಲಾಗಿ ಊಟ ಮಾಡಿಸಿದ್ವಿ. ಎಲ್ಲ ಆಯಿತು ಚೆನ್ನಾಗಿ. ಸೊ ಯಾರ್ಯಾರಿಗೆ ನೋಡಿ ಈ ಥರ ಸಿಂಪಲಾಗಿ ಯಾರು ಮಾಡ್ಕೊಬೇಕು ಅಂತ ಇದ್ದರೆ ಮಲ್ನಾಡ್ ಈವೆಂಟ್ಸಲ್ಲಿ ಹೋಗಿ ವಿಸಿಟ್ ಕೊಡಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಹಾಗೆ ಹೋಟೆಲಲ್ಲಿ ಊಟಕ್ಕೆ ಬುಕ್ ಮಾಡಿದ್ವಿ. ಒಂದು 15 ಮೆಂಬರ್ಸಿಗೆ ಅಂತ ಹೋಟೆಲಲ್ಲಿ ಊಟಕ್ಕೆ ಬುಕ್ ಮಾಡಿದ್ವಿ. ಅವರು ನಿಸರ್ಗ ಹೋಟೆಲಲ್ಲಿ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಕೊಟ್ಟಿದ್ರು. ಸೊ ತುಂಬ ಎಲ್ಲರೂ ಬಂದವರೆಲ್ಲ ಗೆಸ್ಟಸ್ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು ತುಂಬ ಇದು ಮಾಡಿದರು. ಸೊ ನನಗಂತೂ ಫುಲ್ ಖುಷಿ ಆಯಿತು. ನನ್ನ ಮಗಳನ್ನ ಬರ್ತಡೇನೂ ಈ ಥರ ಮಾಡೋಕ್ಕಾಗಲಿಲ್ಲ. ಸೊ ಮನೆಯಲ್ಲೇ ಗ್ರ್ಯಾಂಡಾಗಿ ಮಾಡಿದ್ವಿ ಅವಳ ಬರ್ತಡೇನ. ಆಮೇಲೆ ಮಾಡಿಬಿಟ್ಟು ನನ್ನ ಮಗನ ಬರ್ತಡೇನೂ ಇದೇ ಥರ ಗ್ರ್ಯಾಂಡಾಗಿ ಮಾಡಿದ್ವಿ. ನೋಡಿ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನನ್ನ ಮಗನಿಗೆ ಬ್ಲೆಸ್ ಹೇಳಿ, ಆಲ್ ದ ಬೆಸ್ಟ್ ಹೇಳಿ, ತುಂಬ ಫ್ಯೂಚರಲ್ಲಿ ಚೆನ್ನಾಗಿರು ಅಂತ ಹೇಳಿ, ಆಲ್ ದ ಬೆಸ್ಟ್ ಹೇಳಿ, ಗಾಡ್ ಬ್ಲೆಸ್ ಹೇಳಿ. ನನ್ನ ಮಗ ಅಂದರೆ ಯಾರಿಗಿಷ್ಟ ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ತುಂಬ ಹೃದಯದ ಧನ್ಯವಾದಗಳು.